ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಶಾಲಾ ಶಿಕ್ಷಣ ಇಲಾಖೆ ಆರಂಭಿಸಿರುವ ಮಹತ್ವದ ಯೋಜನೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ಶಾಲೆಯ ಹಿರಿಯ ವಿದ್ಯಾರ್ಥಿಗಳನ್ನು ಶಾಲೆಯೊಂದಿಗೆ ಬೆಸೆಯುವ, ತನ್ಮೂಲಕ ಶಾಲೆಯನ್ನು ಬೆಳೆಸುವ ಈ ಯೋಜನೆಯಡಿಯಲ್ಲಿ ನಮ್ಮ ಶಾಲೆಯು ಈ ವರ್ಷ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಾದ ಶ್ರೀಯುತ ಪ್ರದೀಪ್ ಕಲ್ಮಕ್ಕಿ ಮತ್ತು ಶ್ರೀಮತಿ ಸಿಂಚನಾ ಸುಪ್ರಭಾತ್ ಇವರಿಂದ ಜ್ಞಾನವರ್ಧಿನಿ ಗ್ರಂಥಾಲಯವನ್ನು ಕೊಡುಗೆಯಾಗಿ ಪಡೆದಿದೆ. LKGಯಿಂದ 7ನೇ ತರಗತಿಯವರೆಗೆ ಮಕ್ಕಳ ವಯೋಮಾನಕ್ಕನುಗುಣವಾಗಿ ಆಕರ್ಷಕ, ಅತ್ಯಮೂಲ್ಯ, ವೈವಿಧ್ಯಮಯ ಪುಸ್ತಕಗಳನ್ನು ಗ್ರಂಥಾಲಯ ಒಳಗೊಂಡಿದೆ. ಗಂಗಟ್ಟ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ವಿದ್ಯಾರ್ಥಿ. ನಾನು ಓದಿರುವಂಥ ಗಂಗಟ್ಟ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಬಾರಿ ಜ್ಞಾನವರ್ಧಿನಿ ಎಂಬ ಒಂದು ಗ್ರಂಥಾಲಯವನ್ನು ಪ್ರಾರಂಭಿಸಿರ್ತಾರೆ. ಸದರಿ ಗ್ರಂಥಾಲಯದ ಪುಸ್ತಕದ ಖರೀದಿಗಾಗಿ ನಾನು ನನ್ನ ಕೈಲಾದಷ್ಟು ಆರ್ಥಿಕ ಸಹಾಯವನ್ನು ಮಾಡಿರ್ತೇನೆ. ಕಾರಣ, ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವಂಥ ಸಂದರ್ಭದಲ್ಲಿ ನಾನು ಓದಿರುವಂಥ ಒಂದು ಶಾಲೆ ಅಲ್ಲಿಯ ಆ ಭಾಗದ ಮಕ್ಕಳಿಗೆ ಉತ್ತಮ ರೀತಿಯ ಶಿಕ್ಷಣ ನೀಡುತ್ತಿದೆ. ನಮಸ್ತೆ, ನನ್ನ ಹೆಸರು ಸಿಂಚನಾ. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಗಂಡಘಟ್ಟ, ಶೃಂಗೇರಿ ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್ ಇಲ್ಲಿಯ ಹಳೆಯ ವಿದ್ಯಾರ್ಥಿನಿ ನಾನು. ಹಾಗೆ ಈ ಶಾಲೆಯೊಂದಿಗಿನ ಬಾಂಧವ್ಯ ಒಂದು ಚಿಕ್ಕ ಕೊಡುಗೆಯನ್ನು ಈ ಶಾಲೆಗೆ ನೀಡುವಲ್ಲಿ ನನಗೆ ಪ್ರೇರಣೆಯಾಗಿರುತ್ತೆ. ಎಲ್ಲ ರೀತಿಯ ಪುಸ್ತಕಗಳನ್ನ ನಾನು ಓದ್ತೀನಿ. ನನಗೆ ಓದುವ ಹವ್ಯಾಸ ಅಂದರೆ ತುಂಬ ಇಷ್ಟ. ನಾನು ಯಾವ್ದು ಪುಸ್ತಕಗಳನ್ನೆಲ್ಲ ಓದಿದ್ದೀನಿ ಅಂತ ಹೇಳಿದ್ರೆ, ನಾನು ಮಹಾಭಾರತ ಪುಸ್ತಕಗಳನ್ನೆಲ್ಲ ಓದ್ತೀನಿ. ಹಾಗೆಯೇ ಕತೆ ಪುಸ್ತಕಗಳು, ಹಾಗೆಯೇ ಬೇರೆ ನಾವು ಶನಿವಾರ ತಗೊಂಡು ಹೋಗಿರೋ ಪುಸ್ತಕನ ಅದು ಪೂರ್ಣ ಮಾಹಿತಿನೂ ಓದಿ ನಾವು ಸೋಮವಾರ ಆದರೂ ಅದನ್ನು ಎಲ್ಲರಿಗೂ ಅರ್ಥ ಆಗುವ ಹಾಗೆ ಅದ್ರ ಪೂರ್ಣ ಮಾಹಿತಿಯನ್ನು ಎಲ್ಲರಿಗೂ ಹಂಚ್ತೀವಿ. ನಾವು ಓದೋಕ್ಕೆ ಅವಧಿ ಇದೆ. ನಾವು ಆ ಅವಧಿಲಿ ಬಂದು ಇಲ್ಲಿ ಕುತ್ಕೊಂಡು ಓದಿ ಆಮೇಲೆ ನಮಗೆ ಅರ್ಥ ಆಗಿರೋಂಥ ವಿಚಾರಗಳನ್ನ ನಾವು ಸೋಮವಾರ ನಾವು ಅದನ್ನ ಹೇಳಬೇಕಾಗುತ್ತೆ. ಹೀಗೆ ನಮ್ಮ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳು ನೀಡಿರುವಂತಹ ಕೊಡುಗೆಯಿಂದಾಗಿ ನಾವು ಜ್ಞಾನವರ್ಧಿನಿ ಎನ್ನುವಂತಹ ಒಂದು ಗ್ರಂಥಾಲಯವನ್ನು ಪ್ರಾರಂಭ ಮಾಡಿದ್ದೀವಿ. ಈ ಗ್ರಂಥಾಲಯದಲ್ಲಿ ಲಾಯರಾಗಿರುವಂತಹ ಶ್ರೀಯುತ ಪ್ರದೀಪ್ ಅವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ. ಅವರು ಈ ಸಾರಿ ನಮಗೆ 30,000 ರೂಪಾಯಿಗಳ ಪುಸ್ತಕಗಳನ್ನು ನೀಡಿರುವಂಥದ್ದು ತುಂಬ ಸಂತೋಷ ಅನಿಸ್ತದೆ. ಅದರಲ್ಲೂ ಕೂಡ ಆ ಪುಸ್ತಕಗಳು ಅತ್ಯಂತ ಉತ್ತಮವಾಗಿರುವಂತಹ ಪುಸ್ತಕಗಳಾಗಿದ್ದಾವೆ. ಹಾಗಾಗಿ ಅದನ್ನು ಮಕ್ಕಳು ಬಳಸ್ಕೊಳ್ತಾ ಇದ್ದಾರೆ. ಜೊತೆಗೆ ಅದನ್ನು ಇಡಲಿಕ್ಕೆ ಬೇಕಾದಂತಹ ಸುಮಾರು 6 ರ್ಯಾಕ್ಗಳನ್ನು ನಮ್ಮ ಶಾಲೆಯ ಇನ್ನೋರ್ವ ಹಳೆಯ ವಿದ್ಯಾರ್ಥಿ ಶ್ರೀಮತಿ ಸಿಂಚನಾ ಬೆಂಗಳೂರು ಇವರು ನೀಡಿರ್ತಾರೆ.